ಇನ್ನು ಗದಗ್ನ ಲಕ್ಕುಂಡಿ ಅಲ್ಲಿ ಸಿಕ್ಕಿರುವಂಥ ನಿಧಿ, ಆ ನಿಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾತಾಡಬೇಕು. ನಿಧಿ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ. 1/5 ನಿಧಿಯನ್ನು ನಾವು ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಪುರಾತತ್ವ ಇಲಾಖೆಯ ನಿರ್ದೇಶಕರು. 1/5 ಅಂದರೆ 100 ನೀವು 5 ಭಾಗ ಮಾಡಿದರೆ 20% ಅವ್ರಿಗೆ ಬರ್ಬೋದು. ಹಾಗಾದರೆ ಎಷ್ಟು ಸಿಕ್ಕಿದೆಯೋ ಅದರ ಆಧಾರದ ಮೇಲೆ 1/5 ನಿಧಿ ಕುಟುಂಬಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಯಮದ ಪ್ರಕಾರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಜಿಲ್ಲಾಡಳಿತದಿಂದ ನಿಧಿಗೆ ಒಂದು ಮೌಲ್ಯ ಫಿಕ್ಸ್ ಆಗಬೇಕು. ಆ ಮೌಲ್ಯದಲ್ಲಿ 1/5 ನಾವು ಕೊಡ್ತೀವಿ, ಕೊಡಬೇಕು. ಬಡಪಾಯಿಗಳು ಪಾಪ. ಆಮೇಲೆ ಆ ಬಡ ಜನರಲ್ಲೇ ನೋಡಿ ಪ್ರಾಮಾಣಿಕತೆ ಅಂತ ಇರೋದು. ಎಂಥ ಪ್ರಾಮಾಣಿಕತೆ ನೋಡಿ. ಆ ಪುಟ್ಟ ಹುಡುಗ ಅವನು ಸಿಕ್ಕ ತಕ್ಷಣ ಹೋಗಿ ಅಧಿಕಾರಿಗಳಿಗೆ ಹೇಳಿರೋದಿದೆಯಲ್ಲ, ಸಿಕ್ಕಿದೆ ನೋಡಿ ಅಂತ. ಯಾರಿಗೆ ಸಿಗತ್ತೆ ಈ ಮನೋಭಾವನೆ? ಬೇರೆ ಯಾರಿಗಾದ್ರೂ ಸಿಕ್ಕಿದ್ದಿದ್ರೆ ರಾತ್ರಿ ನುಂಗಿ ನೀರು ಕುಡಿದು ಬಿಡೋರು. ನಿಜಕ್ಕೂ ಅವರ ಈ ನಿಧಿಗೆ ಸಿಗುವಂಥ ಮೌಲ್ಯ ಹೌದೋ ಅಲ್ವೋ ಗೊತ್ತಿಲ್ಲ, ಈ ಸಿಗ್ತಿರುವಂಥ ಚಿನ್ನಕ್ಕೆ ಅದರ ಮೌಲ್ಯ ಹೌದೋ ಅಲ್ವೋ ಗೊತ್ತಿಲ್ಲ, ಆದರೆ ಅವರ ಪ್ರಾಮಾಣಿಕತೆಗಿದೆಯಲ್ಲ ಅದಕ್ಕೆ ಮೌಲ್ಯ ಒಂದು ಫಿಕ್ಸ್ ಆಗಲೇಬೇಕು. ಬಡವ್ರನ್ನ ಕೈ ಬಿಡಬಾರ್ದು. ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್. ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಇಲ್ಲ ಸರ್, ಪರಿಹಾರ ಕೊಡೋದಲ್ಲ ಆ್ಯಕ್ಟಲ್ಲಿದೆ, ಪರಿಹಾರ ಕೊಡ್ತಾರೆ ಸರ್. ಜಿಲ್ಲಾಡಳಿತದಿಂದ ಹೇಳ್ತಾರೆ ಸರ್. ಖಂಡಿತ ಸಲ್ಲುತ್ತೆ ಸರ್. 5.1% ಇದೆ ಸರ್. 1/5 ಇದೆ ಸರ್. ಸರ್ ಅದು ಡಿಸೈಡ್ ಮಾಡ್ತಾರೆ ಸರ್. ಜಿಲ್ಲಾಡಳಿತ ವತಿಯಿಂದ ಡಿಸೈಡ್ ಮಾಡ್ತಾರೆ ಸರ್. ಮಾಡ್ತಾರೆ ಸರ್ ಖಂಡಿತ. ಈಗ ನಾವು ಅಲ್ಲಿ ಹೋಗ್ತಾ ಇದ್ವಿ, ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇದು ಮಾಡ್ತೀವಿ ಸರ್. ಹಣಕಾಸಿನ ರೀತಿಯಲ್ಲಿ ಕೊಡ್ತಾರೆ. ಹೌದು ಸರ್. 1 ಭಾಗ ಸರ್. 5ರಲ್ಲಿ 1 ಭಾಗ. ಇನ್ನು ನಿಧಿ ಅಂತ ಕರೆಸಿಕೊಳ್ಳುವಂಥದ್ದು ಯಾವುದು ನಿಧಿಯ ವ್ಯಾಪ್ತಿಗೆ ಬರುತ್ತೆ, ಜೊತೆಗೆ ಇದು ಯಾರಿಗೆ ಸೇರುತ್ತೆ? ಇತಿಹಾಸ ತಜ್ಞರು ಸಂಬಂಧಪಟ್ಟಾಗ ಏನು ಹೇಳ್ತಾರೆ? ಶೆಲ್ವಪಿಳ್ಳೆ ಅಯ್ಯಂಗಾರ್ ನಮ್ಮ ಜೊತೆ ಮಾತಾಡಿದ್ದಾರೆ. ಖಾಸಗಿ ಜಾಗದಲ್ಲಿ ಏನು ಸಿಕ್ಕರೂ ಕೂಡ ಸರ್ಕಾರಕ್ಕೆ ಸೇರುತ್ತೆ. ಎಷ್ಟು ಕೊಡಬೇಕು ಎಷ್ಟು ಬಿಡಬೇಕು ಅನ್ನುವಂಥದ್ದು ಅದು ಡಿಸಿಗೆ ಸಂಬಂಧಪಟ್ಟಂಥ ವಿಚಾರ ಅಂತಾರೆ ಶೆಲ್ವಪಿಳ್ಳೆ ಅಯ್ಯಂಗಾರ್. ಬರೀ ನಮ್ಮ ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಅವ್ರ ಜೊತೆ ಮಾತಾಡಿದ್ದಾರೆ. ಏನಂತಾರೆ ನೋಡೋಣ ಸರ್. ಈಗ ಸಾಮಾನ್ಯವಾಗಿ ನಿಧಿ ಅಂತ ಯಾವುದನ್ನು ಪರಿಗಣಿಸ್ತಾರೆ? ಇದು ನಮ್ಮಲ್ಲಿ ಭಾರತ ಸರ್ಕಾರದ ಒಂದು ಕಾನೂನಿದೆ. ಅದು ಏನಂದರೆ ಟ್ರೆಷರ್ ಟ್ರೋವ್ ಆ್ಯಕ್ಟ್ 1878 ಅಂತ. ಭಾರತೀಯ ನಿಧಿ ಕಾಯ್ದೆ 1878. ಅದು ಇನ್ನೂ ಚಾಲ್ತಿಯಲ್ಲಿದೆ. 1878ರದು ಇದು ಟ್ರೆಷರ್ ಟ್ರೋವ್ ಆ್ಯಕ್ಟ್ ಅಂತ. ಈ ಆ್ಯಕ್ಟ್ ಪ್ರಕಾರ ಭೂಮಿಯ ಒಳಭಾಗದಲ್ಲಿ ಹೂಳಲಾಗಿರುವ ಯಾವುದೇ 10 ರೂಪಾಯಿಗಿಂತ ಜಾಸ್ತಿ ಮೌಲ್ಯವಿರುವಂತಹ ಯಾವುದೇ ವಸ್ತು ಅದು ಭೂಮಿಯ ಒಳಭಾಗದಲ್ಲಿ ಸಿಕ್ಕಿದ್ರೆ ಅದನ್ನು ನಿಧಿ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ಈಗ ತಾವು ಹೇಳಿದರೆ 10 ರೂಪಾಯಿ ಮೇಲ್ಪಟ್ಟಂತಹ ಬೆಲೆ ಬಾಳುವಂಥದ್ದು ಅಂತ ಯಾವ ಜಾಗದಲ್ಲಿ ಇದ್ದರೆ ಅದು ನಿಧಿ ಅಂತ ಪರಿಗಣನೆ ಆಗ್ತದೆ, ಅಥವಾ ಎಲ್ಲ ಕಡೆ ಇದ್ರೂ ನಿಧಿ ಅಂತಲೇ ಪರಿಗಣನೆ ಆಗುತ್ತಾ? ಭಾರತದ ಭೂಭಾಗದಲ್ಲಿ ಯಾರಿಗಾದರೂ ಮಾಲೀಕತ್ವ ಸೇರಿರಲಿ ಭೂಮಿ, ಆ ಭೂಮಿಯ ಒಳಭಾಗದಲ್ಲಿ ಇದ್ದರೆ, ಅದು ಭೂಮಿಯ ಒಳಭಾಗದಲ್ಲಿ ಅದನ್ನು ಹೂಳಲಾಗಿದ್ದರೆ ಅದನ್ನು ನಿಧಿ ಅಂತ ಪರಿಗಣಿಸಲಾಗುತ್ತೆ. ಅದು ಮೊದಲ ವಿಚಾರ. ಅದು ನಿಧಿ ಅಂತ ನೀವು ಫೈಂಡ್ ಔಟ್ ಮಾಡಿದ ಮೇಲೆ ನೀವು ಭೂಮಿ ಒಳಗಡೆ ಸಿಗ್ತೀವಾಗ ಅದನ್ನು ನಾವು ಏನೇ ಸಿಕ್ಕಿದ್ರೂ ಕೂಡ ಕಂದಾಯ ಅಧಿಕಾರಿ ಯಾರು, ಜಿಲ್ಲಾಧಿಕಾರಿ, ಅವರ ಪರವಾಗಿರೋರು ಯಾರು, ತಹಶೀಲ್ದಾರ್ ಅಥವಾ AC, ಇವರೆಲ್ಲ ಕಂದಾಯ ಅಧಿಕಾರಿಗಳು. ಆ ಜಿಲ್ಲೆಯ ಅಥವಾ ಆ ತಾಲೂಕಿನ ಅಥವಾ ಆ ಗ್ರಾಮದ ಮೇಲ್ಭಾಗಕ್ಕೆ ಬರುವಂತಹ ಯಾವುದೇ ಒಬ್ಬ ಕಂದಾಯ ಅಧಿಕಾರಿಗೆ ಮೊದಲು ವರದಿ ಮಾಡಬೇಕು. ಅಂದರೆ ಯಾರು, ತಹಶೀಲ್ದಾರ್ಗೆ ವರದಿ ಮಾಡಬೇಕು. ತಹಶೀಲ್ದಾರವರು ಇಂಟರ್ನ್ ಅದನ್ನು ಜಿಲ್ಲಾಧಿಕಾರಿಗೆ ವರದಿ ಮಾಡ್ತಾರೆ. ಜಿಲ್ಲಾಧಿಕಾರಿಯವರು ಅಲ್ಲಿಗೆ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಬೇಕು ಮತ್ತು ಸಿಕ್ಕಿರುವಂತಹ ಯಾವುದೇ ಒಂದು ಆ ನಿಧಿ ಅಂತ ಏನು ಕರಿತೀವಿ ಅಥವಾ ಮೌಲ್ಯಯುತವಾದಂತಹ ವಸ್ತುಗಳನ್ನು ಮೊದಲು ಪರಿಶೀಲನೆಯನ್ನು ಮಾಡಬೇಕು ಮತ್ತು ಅವರು ಪರಿಶೀಲನೆಯ ನಂತರ ಒಂದು ನೋಟಿಸನ್ನು ಹೊರಡಿಸ್ಬೇಕು. ಆ ನೋಟಿಸ್ ಏನಿರಬೇಕು ಅಂತ ಕೇಳಿದ್ರೆ, ಇದು ಯಾರಿಗಾದರೂ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತಹ ವಸ್ತುವೇ ಅನ್ನೋದನ್ನು ಫಸ್ಟ್ ನೋಡ್ಕೋಬೇಕು. ಆದರೆ ಈ ಟ್ರೆಷರ್ ಟ್ರೋವ್ ಆ್ಯಕ್ಟಲ್ಲಿ ಇನ್ನೊಂದು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದು 100 ವರ್ಷಕ್ಕಿಂತ ಹಳೆಯದಾದದ್ದೋ
ಅಥವಾ 100 ವರ್ಷಕ್ಕಿಂತ ಹಿಂದೆಯೇ ಹೂಳಿರಲ್ಪಟ್ಟದ್ದೋ ಅದಕ್ಕೆ ಮಾಲೀಕತ್ವ ಇರೋದಿಲ್ಲ. ಈಗ ಏನಾಗ್ತದೆ, ಕೆಲವರು ಯಾವುದನ್ನೋ ಒಂದನ್ನು ಕದ್ದುಬಿಟ್ಟಿರ್ತಾರೆ. ಕದ್ದು ತಕ್ಷಣ ಏನು ಮಾಡಿರ್ತಾರೆ, ಸಿಗಾಕೊಳ್ತೀವಿ ಅನ್ನೋ ಭಯಕ್ಕೆ ರೀಸೆಂಟಾಗಿ ಮುಚ್ಚಿಟ್ಬಿಟ್ಟಿರ್ತಾರೆ, ಅಂದರೆ ಭೂಮಿ ಒಳಗಡೆ ಹೂತು ಹಾಕಿರ್ತಾರೆ. ಆವಾಗ ಅದು ಪೊಲೀಸ್ ಪ್ರಕರಣವಾಗುತ್ತೆ. ಯಾಕೆಂತಂದರೆ ಯಾವುದೋ ಕದ್ದ ಮಾಲನ್ನು ಕಳ್ಳನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈಗ ಹೂತಿದ್ದಾರೆಯೇ ಹೊರತು ಅದು ಪ್ರಾಚೀನ ಕಾಲದಲ್ಲಿ ಹೂತಿದ್ದಲ್ಲ. ಸೊ ಆ ಪ್ರಕರಣಗಳು ಬೇರೆ, ಅದನ್ನು ಕೂಡ ಡಿಸೈಡ್ ಮಾಡೋದು ಜಿಲ್ಲಾಧಿಕಾರಿನೇ. ಫಸ್ಟು ಏನು ಮಾಡಬೇಕು, ಹೂತಿದ್ದು ಸಿಕ್ಕಿದ್ದ ತಕ್ಷಣವೇ ಅದನ್ನು ವರದಿ ಮಾಡಬೇಕು. ಆದರೆ ಜಿಲ್ಲಾಧಿಕಾರಿಗಳು ಅದನ್ನು ಡಿಸೈಡ್ ಮಾಡ್ತಾರೆ, ಏನಂತ, ಇದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದೆ, ಪೊಲೀಸ್ ಪ್ರಕರಣವೇ, ಅಥವಾ ಇದು ಆರ್ಕಿಯಾಲಜಿಗೆ ಸಂಬಂಧಪಟ್ಟಿದ್ದೆ ಅನ್ನೋದನ್ನು ಅವರು ಡಿಸಿಷನ್ ಮಾಡ್ತಾರೆ. ಇದು ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.